Hi, welcome to all of you. Last classes discuss about exercise 2.1. Now we discuss about exercise ಅಭ್ಯಾಸ 2.2 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್ ಅಲ್ಲಿ ಕೊಟ್ಟಿದ್ದಾರೆ ಸಾಲ್ವ್ ದ ಅಂಡ್ ಫಾಲೋಯಿಂಗ್ ಲೈನರ್ ಇಕ್ವೇಶನ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಎಸ್ಟರ್ಡೇ 2.2 ಒಳಗಡೆ ನಾವು ಫಸ್ಟ್ 6 ನೋಡೋಣ ಈಗ. ಎಸ್ ಹಂಗಿದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಎಕ್ಸಸೈಸ್ ಪ್ರಾಬ್ಲಮ್ x/2 ಮೈನಸ್ 1/5 ಈಕ್ವಲ್ ಟು x/3 ಪ್ಲಸ್ 1/4 ಅಂತೇಳಿ ಕೊಟ್ಟಿದ್ದಾರೆ. ಎಸ್ ಹಂಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಒಂದೇ ಚರಾಕ್ಷರಗಳನ್ನು ಒಂದೇ ಕಡೆ ತಗೋಣ. x/2 ಮೈನಸ್ ಇದು ಈ ಕಡೆ ಬಂದರೆ ಮೈನಸ್ ಅಂತೇಳಿ ಬರುತ್ತೆ. x/3 ಈಕ್ವಲ್ ಟು 1/4 ಮೈನಸ್ ಈ ಕಡೆ ಬಂದರೆ 1/5 ಅಂತೇಳಿ ಆಗುತ್ತೆ. ಎಸ್ ಹಂಗಿದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಾವುದು ಸೇಮ್ ಇಲ್ಲ, ಯಾವುದು ಛೇದಗಳ ಯಾವುದು ಸೇಮ್ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಲಸಹ ಅಥವಾ LCM ಕಂಡು ಹಿಡ್ಕೋಬೇಕು ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಎಸ್ ಹಂಗಿದ್ರೆ ಇಲ್ಲಿ ನೋಡೋಣ. 2 3 6 3 2 6. ಎಸ್ ಅದೇ ಟೈಪ್ ಇಲ್ಲಿನೂ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. 2 3 ಅಂತೇಳಿ ತಗೋಬೇಕು. ಎಸ್ x ಇಂಟು 3 ಅಂತೇಳಿ ತಗೊಂಡ್ವಿ. ಇನ್ನು ನೆಕ್ಸ್ಟ್ ಒನ್ 1/4 ಯಾವುದು ಪ್ಲಸ್ 1/5 ಅಂತೇಳಿ ನಾವಿಲ್ಲಿ ತಗೊಂಡಾಗ ಇಲ್ಲಿ 4 5 20 1/5. ನೆಕ್ಸ್ಟ್ ಒನ್ 5 4 20 1/4 1 ಇಂಟು 4 ಅಂತೇಳಿ ಆಗುತ್ತೆ. ಎಸ್ ಹಂಗಿದ್ರೆ ಇಲ್ಲಿ ನೋಡೋಣ. x ಇಂಟು 3 3x ಬೈ 2 ಇಂಟು 3 6 2 3 6. ನೆಕ್ಸ್ಟ್ ಒನ್ x ಇಂಟು 2 2x ಮೈನಸ್ ಇದ್ದಿದ್ರೆ ಮೈನಸ್ ತಗೊಳ್ಳೋಣ. 3 2 6 ಈಕ್ವಲ್ ಟು ಅಂತೇಳಿ ಇಡೋಣ. 1 5 5 5 4 5 20 5/20 ಪ್ಲಸ್ ಅನ್ನು ಪ್ಲಸ್ ಹಾಗೆ ಇಡೋಣ. 1 ಇಂಟು 4 4 1 4 5 4 20 ಅಂತೇಳಿ ನಾವು ಇಡ್ತಾ ಹೋಗೋಣ. ಎಸ್ ಹಂಗಿದ್ರೆ ನೋಡೋಣ. ಇಲ್ಲ 3x ಮೈನಸ್ 2x 3ರಲ್ಲಿ 2 ಮೈನಸ್ ಮಾಡಿದಾಗ 1x ಅಂತೇಳಿ ಹೋಯ್ತು. x ಬೆಲೆ ಒಂದೇ ಇರೋದ್ರಿಂದ x ಅಂತೇಳಿ ಅಷ್ಟೇ ಇಡ್ತೀವಿ. ಬೈ 6 ಛೇದ ಒಂದೇ ಇರೋದ್ರಿಂದ 6 ಅಂತೇಳಿ ಇಟ್ಟಿವಿ. ಈಕ್ವಲ್ ಟು 5 ಪ್ಲಸ್ 4 9 ಆಯಿತು. 9/20 ಅಂದರೆ 20 ಸೇಮ್ ಇರೋದ್ರಿಂದ 20 ಅಂತೇಳಿ ನಾವು ತಗೊಂಡ್ವಿ. ನೆಕ್ಸ್ಟ್ ಒನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವ್ಯುತ್ಕ್ರಮ ಅಂತೇಳಿ ಕರೀತಾರೆ, ಆರ್ ರೆಸಿಪ್ರೋಕಲ್ ಸಿಸ್ಟಮ್ಸ್ ಅಂತೇಳಿ ಕರೀತಾರೆ. x/6 ಇಂಟು 6 ಈಕ್ವಲ್ ಟು 9/20 ಇಂಟು 6 ಈ ಟೈಪ್ ನಾವು ತಗೊಂಡಾಗ ನೋಡೋಣ ಅದು ಯಾವುದಾಗುತ್ತೆ ಅಂತೇಳಿ. 6 1 6 ಇದು 6 6 ಕ್ಯಾನ್ಸಲ್ ಆಯಿತು. ಎಕ್ಸ್ ಅಂತೇಳಿ ಅಷ್ಟೇ ಉಳಿತು. ಎಕ್ಸ್ ಅಂತೇಳಿ ನಾವು ತೊಗೊಂಡ್ವಿ. ನೆಕ್ಸ್ಟ್ ಒನ್ ಇಲ್ಲಿ ನೋಡೋಣ. ಎಷ್ಟು 2 3 6 2 3 6 2 10 20 9/10 ಅಂತೇಳಿ ಆಯ್ತು ಇಲ್ಲಿ. ಹಂಗಿದ್ಮ್ಯಾಗ ಎಸ್ ಇಲ್ಲಿ 3 ಇದೆ. 9 3 27/10. ಇದರ ಆನ್ಸರ್ ಏನು ಅಂತಂದ್ರೆ x ಈಕ್ವಲ್ ಟು 27/10 ಅಂತೇಳಿ ಆಗುತ್ತೆ. ಎಸ್ ಈ ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನು n/2 ಮೈನಸ್ 3n/4 ಪ್ಲಸ್ 5n/6 ಈಕ್ವಲ್ ಟು 21 ಅಂತೇಳಿ ಕೊಟ್ಟಾರೆ. ಹಂಗಿದ್ರೆ ಇಲ್ಲಿ ಛೇದಗಳು ಯಾವ ಸಮ ಇಲ್ಲ, ಸಮ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡೋಣ ಯಾವ ಟೈಪ್ ಆಗುತ್ತೆ ಅಂತೇಳಿ. ಹಂಗಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 2 ಇಂಟು 6 2 6 12 ಅಂತೇಳಿ ಆಗುತ್ತೆ. ಇಲ್ಲಿನೂ ಸೇಮ್ ಕೊಡ್ತಾ ಹೋಗ್ತೀವಿ. ಆಲ್ರೆಡಿ ನಾವು ಫಸ್ಟ್ ಇದರಲ್ಲಿ ತಿಳಿಸ್ದಂಗೆ. ನೆಕ್ಸ್ಟ್ ಒನ್ 8 ಇಂಟು 6 2 3 6 ಇದನ್ನೇ ಮೇಲ್ಗಡೆ ನಾವು ಕೊಡ್ತಾ ಹೋಗ್ತೀವಿ. 3n ಇಂಟು
ಇಲ್ಲಿ 4 ಇದೆ 12 ಆಗಬೇಕು 4 ಮೂರಲೆ 12 ಎಸ್ ಅದೇ ಟೈಪ ಇಲ್ಲಿ 6 ಎರಡಲೆ 12 ಹಂಗಿದ್ಮ್ಯಾಗ 3n ಇಂಟು 3 ಬೈ 4 ಇಂಟು 3 ಪ್ಲಸ್ 5n ಇಂಟು 2 ಬೈ 6 ಇಂಟು 2 ಇಸ್ ಈಕ್ವಲ್ ಟು 21 ಅಂತೇಳಿ ನಾವು ಹಾಗೆ ಇಡ್ತೀವಿ. ಎಸ್ ನೆಕ್ಸ್ಟ್ ಒನ್ ಇಲ್ಲಿ n ಇಂಟು 6n ಅಂದರೆ 6n 6n ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಒನ್ 2 6 12 ಮೈನಸ್ 3 3 9 9n 4 3 12 ಪ್ಲಸ್ ಅಂತೇಳಿ ಐತಿ ಇಟ್ಕೊಳ್ಳೋಣ 5 2 10 10n ಬೈ 6 2 12 6 ಇಂಟು 2 12 ಈಕ್ವಲ್ ಟು 21 ಅಂತೇಳಿ ಆಯಿತು. ಎಸ್ ಇನ್ನು ನೆಕ್ಸ್ಟ್ ಒನ್ ಇಲ್ಲಿ 12 ಅಂತೇಳಿ ಬಂದಿದೆ. ಇಲ್ಲಿ ನೋಡೋಣ ಯಾವ ಟೈಪ್ ಆಗುತ್ತೆ ಅಂತೇಳಿ. ಹಂಗಿದ್ಮ್ಯಾಗ ಇಲ್ಲಿ ಯಾವುದು 6n 10n ನಾವು ಕೂಡಿಸಿದಾಗ 16n ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಒನ್ ಮೈನಸ್ ಇದೆ ಮೈನಸ್ 9n ಬೈ 12 ಇದೆ 12 ಅಂತೇಳಿ ತಗೊಂಡ್ವಿ 21 ಹಾಗೆ ಇಟ್ವಿ. 16n ಒಳಗಡೆ ಮೈನಸ್ 9n ಮೈನಸ್ ಮಾಡಿದಾಗ 7n ಬೈ 12 ಈಕ್ವಲ್ ಟು 21. ಹಾಗಿದ್ರೆ ಇಲ್ಲಿ ವ್ಯುತ್ಕ್ರಮ ರೆಸಿಪ್ರೋಕಲ್ ಸಿಸ್ಟಮ್ಸ್ ಅಂತ ಕರಿತೀವಲ್ಲ ಅದು ಆಗಬೇಕಾಯ್ತು ಅಂತಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಲೇಬೇಕು. 7n ಬೈ 12 ಇಂಟು 12 ಇಂಟು ಬೈ 7 ಈಕ್ವಲ್ ಟು 21 ಇಂಟು 12 ಬೈ 7 ಈ ಟೈಪ್ ತಗೊಂಡಾಗ ಇಲ್ಲಿ ಬರೋದು ಎಷ್ಟು ಅಂತಂದ್ರೆ 12 ಒಂದಲೇ 12 12 ಒಂದಲೇ 12. ನೆಕ್ಸ್ಟ್ ಒನ್ 7 1 7 7 1 7 n ಉಳಿತಿಲ್ಲ n ಅಂತೇಳಿ ಇಟ್ಟಿವಿ ಈಕ್ವಲ್ ಟು ಇಲ್ಲಿ ನೋಡೋಣ 7 1 7 7 3 21 3 7 21 ಅಂತೇಳಿ ಆಗುತ್ತೆ. ಹಂಗಿದ್ರೆ 12 3 36 3 ಇಂಟು 12 36 n ಈಕ್ವಲ್ ಟು 36 ಅಂತೇಳಿ ಇದರ ಆನ್ಸರ್ಸ್ ಬಂತು. ಎಸ್ ಇನ್ ನೆಕ್ಸ್ಟ್ ಒನ್ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಎಸ್ ಇಲ್ಲಿ x ಪ್ಲಸ್ 7 ಮೈನಸ್ 8x ಬೈ 3 ಈಕ್ವಲ್ ಟು 17 ಬೈ 6 ಮೈನಸ್ 5x ಬೈ 2 ಅಂತೇಳಿ ಕೊಟ್ಟಿದ್ದಾರೆ. ಎಸ್ ಹಂಗಿದ್ರೆ ನಾವು ನೋಡ್ತಾ ಹೋಗೋಣ ಯಾವುದು. ಫಸ್ಟ್ ಒನ್ ಚರಾಕ್ಷರಗಳನ್ನು ಒಂದೇ ಕಡೆ ಇಟ್ಕೊಳ್ಳೋಣ. x ಮೈನಸ್ 8x ಬೈ 3 ಪ್ಲಸ್ ಈ ಕಡೆ 5x ಈ ಕಡೆ ಬಂತು ಅಂತಂದ್ರೆ 5x ಅಂತೇಳಿ ಆಗುತ್ತೆ ಬೈ 2 ಈಕ್ವಲ್ ಟು 17 ಬೈ 6 ಈ 7 ಈ ಕಡೆ ಬಂತು ಅಂತಂದ್ರೆ ಮೈನಸ್ 7 ಅಂತೇಳಿ ಆಗತ್ತೆ. ಹಂಗಿದ್ರೆ ಇಲ್ಲಿ ಛೇದಗಳ ಎರಡು ಸಮ ಇಲ್ಲ. ಈಗ ನಾವು ಸಮ ಮಾಡ್ಕೊಳ್ಬೇಕು. ಇಲ್ಲಿ ಸಮ ಮಾಡ್ಕೋಬೇಕಾಯ್ತು ಅಂತಂದ್ರೆ ಇಲ್ಲಿ x ಇದೆ ಇಲ್ಲಿ x ಕೆಳಗಡೆ ಏನೂ ಇಲ್ಲ ಅಂತಂದ್ರೆ ಇಲ್ಲಿ 1 ಇರುತ್ತೆ. ನೋಡ್ಕೊಳ್ಳೋಣ ಏನಿರುತ್ತೆ ಅಂತ. ಎಸ್ ಓಕೆ 1 ಇಂಟು 6 6 ನೆಕ್ಸ್ಟ್ ಒನ್ x ಇಂಟು 6 x 6 ಅಂತೇಳಿ ಹಾಕ್ತೀವಿ. ಮೈನಸ್ ಇದೆ ಮೈನಸ್ ತಗೊಳ್ತೀವಿ 8x ಐತಿ ಹಂಗಿದ್ರೆ ಕೆಳಗಡೆ 3 ಐತಿ 6 ಬರಬೇಕು 3 2 6. ಎಸ್ ಇಲ್ಲಿಯೂ 8x ಇಂಟು 2 ಅಂತೇಳಿ ತಗೊಳ್ತೀವಿ. ಈ ಪ್ಲಸ್ ಅನ್ನ ಇಲ್ಲಿ ತಗೊಂಡಿವಿ. ನೆಕ್ಸ್ಟ್ ಒನ್ 5x ಇಂಟು ಇಲ್ಲಿ ಕೆಳಗಡೆ 2 ಇರೋದ್ರಿಂದ 2 ಇಂಟು 3 6 5x ಇಂಟು 3 ಈಕ್ವಲ್ ಟು 7 ಬೈ 6 ಇಲ್ಲಿ 6 ಇದೆ. ಎಸ್ ನೆಕ್ಸ್ಟ್ ಒನ್ 7 ಇಲ್ಲ ಅಂತಂದ್ರು ಇಲ್ಲಿ ಏನೂ ಇಲ್ಲ ಅಂದ್ರು 1 ಇರುತ್ತೆ. ಓಕೆ ಇನ್ನು 7 ಇಂಟು 6 6 ಇಂಟು 6 1 ಇಂಟು 6 6 ಇನ್ನು ನೆಕ್ಸ್ಟ್ ಮೇಲ್ಗಡೆ 7 ಇಂಟು 6 ಅಂತೇಳಿ ನಾವು ಇಟ್ಕೊಂಡ್ವಿ. ಹಂಗಿದ್ರೆ ಇಲ್ಲಿ ನೋಡೋಣ ಇನ್ x ಇಂಟು 6 6x ಬೈ 6 ಒಂದಲೇ 6 6 ಅಂತೇಳಿ ಇಟ್ಟಿವಿ. ಮೈನಸ್ ಇದ್ದಿದ್ದನ್ನು ಮೈನಸ್ ಇಟ್ಟಿವಿ. 8 2 16 16x ಬೈ 3 2 6 ಬೈ 6 ಪ್ಲಸ್ 5 3 15 15x 2 3 6 15x ಬೈ 6 ಈಕ್ವಲ್ ಟು 17 by 6 minus 7 into 6 is 42 by 1 into 6 is 6. This is ಅಂದ್ರೆ ಅಷ್ಟು ಸಮಾನವಾಗಿ ಬಂದಂಥವು. ಹಾಗಿದ್ರೆ ನೋಡ್ಕೊಂತ ಹೋಗೋಣ ಏನೇನೈತಿ ಅಂತ. ಎಸ್ ಇಲ್ಲಿ
ಯಾವುದು ಫಸ್ಟ್ ಇವನು ಪ್ಲಸ್ ಮಾಡ್ಕೊಳ್ಳೋಣ. 6x ಪ್ಲಸ್ 15x 21x ಮೈನಸ್ 16x ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 25. ಯಾವುದು 42 ಒಳಗಡೆ ಮೈನಸ್ ಇರೋದ್ರಿಂದ ಇಲ್ಲಿ 17 ಮೈನಸ್ ಮಾಡಿದಾಗ -25 ಅಂತೇಳಿ ಆಗುತ್ತೆ. ಹಾಗಿದ್ರೆ 21x ಅಲ್ಲಿ -16x ಮೈನಸ್ ಮಾಡಿದಾಗ 5x ಬೈ 6 ಈಸ್ ಈಕ್ವಲ್ ಟು 25 -25 ಬೈ 6. ಎಸ್, ಇದನ್ನೇ ರೆಸಿಪ್ರೋಕಲ್ ಸಿಸ್ಟಮ್ಸ್ ಆರ್ ವ್ಯತ್ಕ್ರಮ ಅಂತೇಳಿ ಕರೀತಾರೆ. ವ್ಯತ್ಕ್ರಮ ಅಂತೇಳಿ ವ್ಯತ್ಕ್ರಮ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ 5x ಬೈ 6 ಇಂಟು 6 ಬೈ 5 ಅಂತೇಳಿ ಬಂದಿದೆ ಈಸ್ ಈಕ್ವಲ್ ಟು -25 ಬೈ 6 ಇಂಟು 6 ಬೈ 5 ಅಂತೇಳಿ ಬಂದಿದೆ. ಹಾಗಿದ್ರೆ ನೋಡೋಣ ಈಗ ಯಾವ ಟೈಪನ್ನು ಹೋಗ್ಬೋದು ಅಂತೇಳಿ. ಇಲ್ಲಿಯೂ ಹೋಯ್ತು, ಇದು 6 6 ಕ್ಯಾನ್ಸಲ್ ಆಯಿತು, ಇಲ್ಲಿಯೂ 5 5 ಕ್ಯಾನ್ಸಲ್ ಆಯಿತು, ಉಳಿದಿದ್ದೆಷ್ಟು ಎಕ್ಸ್ ಅಂತೇಳಿ ಉಳಿತು. ನೆಕ್ಸ್ಟ್ ಒನ್ 6 ಆ್ಯಂಡ್ 6 ಕ್ಯಾನ್ಸಲ್ಡ್. ಎಸ್ 5 1 5 5 ಎಸ್ ಮೈನಸ್ಸನ್ನು ಮೈನಸ್ ತೊಗೊಂಡಿವಿ. ಎಕ್ಸ್ ಈಸ್ ಈಕ್ವಲ್ ಟು -5. ದಿಸ್ ಈಸ್ ಅ ಆನ್ಸರ್. ಎಸ್, ಇನ್ನು ನೆಕ್ಸ್ಟ್ ಒನ್ ಕ್ಲಾಸಸ್ ವಿಡಿಯೋ ಅಲ್ಲಿ 4th ಒನ್ ಪ್ರಾಬ್ಲಮ್ಸನ್ನು ನೋಡೋಣ.